ಹಲೋ ಗೈಸ್, ನಮಸ್ತೆ. ಏನು ಸಮಾಚಾರಪ್ಪ ಅಂತಂದರೆ, ಇವತ್ತು ನಾವು ಈ ಬ್ಯೂಟಿಫುಲ್ ರ್ಯಾಟ್ ಸ್ನೇಕ್ ಅಂದರೆ ಕೆರೆ ಹಾವನ್ನ ರೆಸ್ಕ್ಯೂ ಮಾಡಿದ್ದೀವಿ. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನು ಅಂದರೆ, ಈ ರ್ಯಾಟ್ ಸ್ನೇಕ್ನ ಫಾರ್ಮರ್ಸ್ ಫ್ರೆಂಡ್ ಅಂತ ಕರೀತಾರೆ, ನೇಚರ್ಸ್ ಪೆಸ್ಟ್ ಕಂಟ್ರೋಲ್ ಅಂತ ಕರೀತಾರೆ. ಅಂದರೆ ಪ್ರಕೃತಿಗೆ ಇದರಿಂದ ತುಂಬಾ ಉಪಯೋಗ ಇದೆ. ಆದರೂ ಇಷ್ಟು ಸಾಧು ಪ್ರಾಣಿ, ಇದಕ್ಕೆ ವಿಷ ಇಲ್ಲ, ಆದ್ರೂ ಇದನ್ನು ಜನ ಸಾಯಿಸ್ತಾರೆ. ನನ್ನ ಪ್ರಕಾರ ಇದಕ್ಕೊಂದು ಮಿಸ್ಕನ್ಸೆಪ್ಷನ್ ಕಾರಣ ಏನು ಅಂತ ಅಂದರೆ, ಇದ್ರ ಬಾಲ ನೋಡಿ. ಈ ಬಾಲದಿಂದ ಮನುಷ್ಯರಿಗೆ ಅಂದರೆ ಸಿಟ್ಟು ಬಂದಾಗ ಈ ಕೆರೆ ಹಾವು ಕಚ್ಚಲ್ಲ, ಈ ಬಾಲದಲ್ಲಿ ಹೊಡೆಯುತ್ತೆ ಅಂತಾರೆ, ಕೆಲವೊಬ್ರು ನಂಬ್ತಾರೆ. ಈ ಬಾಲದಲ್ಲಿ ಹೊಡೆದಾಗ ಕೈಯೋ ಕಾಲೋ ಶಕ್ತಿಹೀನ ಆಗಿಬಿಡುತ್ತೆ ಅಂತ ನಂಬ್ತಾರೆ. ಆದರೆ ಈ ಥರ ಯಾವುದೇ ವಿಷಯ ಇಲ್ಲ. ಇದು ಕಂಪ್ಲೀಟ್ ಹಾರ್ಮ್ಲೆಸ್ ಆದಂಥ ಒಂದು ಸಾಧು ಪ್ರಾಣಿ. ಈ ಪ್ರಕೃತಿಗೆ ತುಂಬಾ ಉಪಯೋಗ ಇದೆ ಇದರಿಂದ. ದಯವಿಟ್ಟು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇಷ್ಟು ದೊಡ್ಡ ಕೆರೆ ಹಾವು ಕಂಡು ಬಂದರೆ ನೀವು ತುಂಬ ಅದೃಷ್ಟವಂತರು ಅಂದ್ಕೊಳ್ಳಿ. ಯಾಕೆಂದರೆ ಇಷ್ಟು ದೊಡ್ಡ ಕೆರೆ ಹಾವು ಇರುವಂಥ ಜಾಗದಲ್ಲಿ ಬೇರೆ ವಿಷ ಇರುವಂಥ ಹಾವುಗಳು ಬರೋದಿಲ್ಲ. ಯಾಕೆಂದರೆ ಅಲ್ಲಿರುವಂಥ ಆಹಾರ ಅಂದರೆ ಇಲಿ, ಹೆಗ್ಣ ಏನೇ ಇದ್ರೂ ಕೂಡ ಇದೇ ತಿಂದು ಮುಗಿಸೋದ್ರಿಂದ ಆ ಜಾಗದಲ್ಲಿ ಬೇರೆ ಒಂದು ವಿಷಕಾರಿ ಹಾವುಗಳು ಬರೋದಿಲ್ಲ. ಸೊ ಹಾಗಾಗಿ ಇಷ್ಟು ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ಕೆರೆ ಹಾವನ್ನು ಕಂಡು ಬಂದರೆ ದಯವಿಟ್ಟು ಸಾಯಿಸಬೇಡಿ, ಅಥವಾ ರೆಸ್ಕ್ಯೂವರ್ಸ್ನಿಂದ ಕೈಯಿಂದ ಅದನ್ನು ರೆಸ್ಕ್ಯೂ ಮಾಡಿಸ್ಬೇಡಿ. ಅದ್ರ ಪಾಡಿಗೆ ಅದು ನಿಮ್ಮ ಜೊತೆನೇ ಅದು ಬದುಕುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನೀವು ಈ ಕೆರೆ ಹಾವಿನ ಬಗ್ಗೆ ಬೇರೆ ಏನು ಮೂಢನಂಬಿಕೆನ ಕೇಳಿದ್ದೀರಾ ಅಥವಾ ಬೇರೆ ಏನು ವಿಷಯನ ಕೇಳಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.